ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದು ಬೆಳ್ಳುಳ್ಳಿ ಗೊಜ್ಜು. ಮಳೆಯಲ್ಲಂತೂ ತುಂಬ ಶೀತ, ಕೆಮ್ಮು, ನೆಗಡಿ, ಗಂಟ್ಲು ಕೆರೆತ ಇದೆಲ್ಲ ಆಗೋದಂತೂ ಸಹಜ. ಬಾಣ್ತಿರ್ಗಂತೂ ಇದು ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು. ಅದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಒಂದು ಮಿಕ್ಸಿ ಜಾರ್ನಲ್ಲಿ ನಾನು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿನ ಹಾಕೋಬೇಕು. ಹಾಗೆ 1 ಇಂಚ್ ಆಗೋಷ್ಟು ಶುಂಠಿನ ತೊಗೊಂಡಿದ್ದೀನಿ. ಹಾಗೆ 2 ಚಮಚ ಆಗೋಷ್ಟು ಮೆಣಸನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ 4 ಟೊಮೊಟೊನ ತೊಗೊಂಡಿದ್ದೀನಿ. ಅದನ್ನು ಈಗ ಕತ್ತರಿಸ್ಕೊಂಡು ಮಿಕ್ಸಿ ಜಾರಿಗೆ ಸೇರಿಸ್ಕೊತಿದ್ದೀನಿ. ನಾನಿಲ್ಲಿ ಕಡಿಮೆ ಕ್ವಾಂಟಿಟಿಲಿ ಅಂದರೆ 2-3 ಜನಕ್ಕೆ ಆಗೋಷ್ಟು ಮಾಡ್ಕೊತಿದ್ದೀನಿ. ನಿಮಗೇನಾದರೂ ಜಾಸ್ತಿ ಜನಕ್ಕೆ ಆಗಬೇಕು ಅಂತ ಅಂದರೆ ನೀವಿಲ್ಲಿ ಇದನ್ನೆಲ್ಲ ಐಟಮ್ಸ್ನೆಲ್ಲ ಹೆಚ್ಚಾಗಿ ಹಾಕೋಬೋದು. ನಾನೀಗ ಇಲ್ಲಿ ದೊಡ್ಡ ಈರುಳ್ಳಿನ ಒಂದನ್ನ ತೊಗೊಂಡಿದ್ದೀನಿ. ಅದನ್ನು ಈ ಥರ ಕಟ್ ಮಾಡಿ ಹಾಕೋತಾ ಇದ್ದೀನಿ ಮಿಕ್ಸಿ ಜಾರಿಗೆ. ಹಾಗೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಿದ್ದೀನಿ. ನಾನಿಲ್ಲಿ 3 ಲವಂಗನ ಸೇರಿಸ್ಕೊತಿದ್ದೀನಿ. ಲವಂಗ ಹೆಚ್ಚಾಗಿ ಹಾಕೋದೇನು ಬೇಡ, ಯಾಕೆಂದರೆ ಲವಂಗದ ವಾಸನೆ ಜಾಸ್ತಿ ಬರುತ್ತೆ. ಇದಕ್ಕೆ ಚಕ್ಕೆ ಏನು ಅವಶ್ಯಕತೆ ಇಲ್ಲ. ನಾನು ಬರೀ ಲವಂಗನ ಸೇರಿಸ್ಕೊತಿದ್ದೀನಿ ಅಷ್ಟೇ. ಇದೆಲ್ಲ ಆದಮೇಲೆ ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊತಿದ್ದೀನಿ. ಜಾಸ್ತಿ ನೀರು ಹಾಕೋದೇನು ಬೇಡ, ಯಾಕೆಂದರೆ ಟೊಮೊಟೊ ಹಾಕಿದ್ದೀವಲ್ಲ ಅದೇ ಸ್ವಲ್ಪ ನೀರು ಬಿಡುತ್ತೆ. ಹಾಗಾಗಿ ನಾನು ಜಾಸ್ತಿ ನೀರನ್ನ ಸೇರಿಸ್ಕೊಂಡಿಲ್ಲ. ಇದನ್ನು ಇವಾಗ ನೀಟಾಗಿ ನುಣ್ಣಗೆ ರುಬ್ಕೊಂಡು ಬರಬೇಕು. ನೋಡಿ, ಇವಾಗ ನಾನು ರುಬ್ಕೊಂಡು ಬಂದಿದ್ದೀನಿ. ಎಷ್ಟು ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ಅಂತ. ಮೆಣಸು ಕಾಳೆಲ್ಲ ಬಾಯಿಗೆ ಸಿಗೋ ಥರ ಇರಬಾರ್ದು, ಹಂಗೆ ನೀಟಾಗೆಲ್ಲ ರುಬ್ಕೊಂಡು ಬಂದಿದ್ದೀನಿ. ಇವಾಗ ಒಗ್ಗರಣೆಗೆ 1 ಈರುಳ್ಳಿನ ತೊಗೊಂಡಿದ್ದೀನಿ ಚಿಕ್ಕದು. ಹಾಗೆ 1 ಟೊಮೊಟೊನ ತೊಗೊಂಡಿದ್ದೀನಿ. ಅದನ್ನು ಈಗ ನೀಟಾಗಿ ಕಟ್ ಮಾಡ್ಕೋಬೇಕು. ನಾನು ಈ ಥರ ದಪ್ಪದಾಗೆ ಕಟ್ ಮಾಡ್ಕೊಂಡಿದ್ದೀನಿ. ಈ ಟೊಮೊಟೊನೂ ಹಾಗೆ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಬೆಳ್ಳುಳ್ಳಿನ ಈ ಥರ ಬಿಡಿಸಿ ಜಜ್ಜಿ ಇಟ್ಕೊಂಡಿದ್ದೀನಿ. ಇದು ಫ್ಲೇವರ್ ಬಿಡುತ್ತಲ್ಲ, ಆವಾಗ ತುಂಬಾ ಟೇಸ್ಟಿಯಾಗಿರುತ್ತೆ ಬೆಳ್ಳುಳ್ಳಿ ಗೊಜ್ಜು. ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿನ, ಯಾಕಂದರೆ ಬೆಳ್ಳುಳ್ಳಿ ಗೊಜ್ಜಿಗೆ ಜಾಸ್ತಿ ಬೆಳ್ಳುಳ್ಳಿ ಇರಬೇಕು. ಹಾಗಾಗಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಇವಾಗ ನಾನಿಲ್ಲಿ 1/4 ಚಮಚ ಆಗೋಷ್ಟು ಅರಿಶಿನ ತೊಗೊಂಡಿದ್ದೀನಿ. ಹಾಗೆ ಚಿಕನ್ ಮಸಾಲೆ ಪುಡಿನ ತೊಗೊಂಡಿದ್ದೀನಿ. ಹಾಗೆ ಮಟನ್ ಮಸಾಲೆ ಪುಡಿನೂ ತೊಗೊಂಡಿದ್ದೀನಿ. ನೀವೇನಾದರೂ ಜಾಸ್ತಿ ಕ್ವಾಂಟಿಟಿಯಲ್ಲಿ ಏನಾದರೂ ಮಾಡ್ತಿದ್ದೀರಿ ಅಂತ ಅಂದರೆ ಸ್ವಲ್ಪ ಜಾಸ್ತಿ ಸೇರಿಸ್ಕೊಳ್ಳಿ ಖಾರದ ಪುಡಿ ಎಲ್ಲ. ಇವಾಗ ಒಲೆ ಮೇಲೆ ಕುಕ್ಕರ್ನ ಇಟ್ಟು ಕಾಯೋದಕ್ಕೆ ಬಿಡಬೇಕು. ಹಾಗೆ ಎಣ್ಣೆನ 3 ಸ್ಪೂನ್ ಎಣ್ಣೆನ ಸೇರಿಸ್ಕೊತಿದ್ದೀನಿ. ಜಾಸ್ತಿ ಎಣ್ಣೆ ಹಾಕೋದೇನು ಬೇಡ. ಇವಾಗ ಇದಕ್ಕೆ ಸಾಸಿವೆನ ಸೇರಿಸ್ಕೊತಿದ್ದೀನಿ. ಸಾಸಿವೆ ಎಲ್ಲ ಸಿಡಿಯೋ ತನಕ ಬಿಡಬೇಕು. ಇದೆಲ್ಲ ಸಿಡಿದ್ಮೇಲೆ ಇದಕ್ಕೆ ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ದಪ್ಪದಾಗಿ ಹೆಚ್ಚಿ ಇಟ್ಕೊಂಡಿದ್ವಲ್ಲ ಈರುಳ್ಳಿನ, ಅದನ್ನು ಸೇರಿಸ್ಕೊತಿದ್ದೀನಿ. ಹಾಗೆ ಇದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕು. ಕೆಂಪು ಬಣ್ಣ ಬರೋವರೆಗೂ ನೀಟಾಗಿ ಎಲ್ಲ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಬೇಕು ಅಂದರೆ ಸ್ವಲ್ಪ ಉಪ್ಪನ್ನ ಈಗಲೇ ಸೇರಿಸ್ಕೋಬೋದು. ನಾನಿಲ್ಲಿ ಈಗಲೇ ಉಪ್ಪನ್ನ ಸೇರಿಸ್ಕೊತಿಲ್ಲ, ನಾನು ಆಮೇಲೆ ಸೇರಿಸ್ಕೊತೀನಿ. ಇದೆಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಇವಾಗ ನಾವೇನು ಇಟ್ಕೊಂಡಿದ್ವಲ್ಲ ಬೆಳ್ಳುಳ್ಳಿ, ಅದನ್ನು ಸೇರಿಸ್ಕೊತಿದ್ದೀನಿ. ಜಜ್ಜಿ ಇಟ್ಕೊಂಡಿದ್ವಲ್ಲ ಆ ಬೆಳ್ಳುಳ್ಳಿನ ಸೇರಿಸ್ಕೊತಿದ್ದೀವಿ. ಬೆಳ್ಳುಳ್ಳಿ ಹಾಕ್ತಿದ್ದಂಗೆ ಆ ಘಮ ಶುರುವಾಗುತ್ತೆ. ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಏನು ಹಾಕಿರ್ತೀವಲ್ಲ ಆ ಘಮ ಆಗಲೇ ಶುರುವಾಗ್ತಿರುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ ಅಂತ ಈಗಲೇ ನಿಮ್ಗೆ ಅನಿಸಿರುತ್ತೆ. ಅಷ್ಟು ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಇದಕ್ಕೆ ಇವಾಗ ನಾನು ಕಲ್ಲುಪ್ಪನ್ನ ಸೇರಿಸ್ಕೊತಿದ್ದೀನಿ. ಸ್ವಲ್ಪ ಒಂದು ಸ್ಪೂನ್ ಆಗೋಷ್ಟು ಕಲ್ಲುಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಇದನ್ನು ಈಗ ನೀಟಾಗೆಲ್ಲ ಫ್ರೈ ಮಾಡ್ಕೋಬೇಕು. ಹಾಗೆ ನಾನಿಲ್ಲಿ 1 ಟೊಮೊಟೊ ಏನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊತಿದ್ದೀನಿ. ಒಂದೇ ಟೊಮೊಟೊ ಸಾಕು, ಜಾಸ್ತಿ ಹಾಕಬೇಡಿ. ಒಂದೇ ಟೊಮೊಟೊನ ಹಾಕೋತಿದ್ದೀನಿ ನಾನಿಲ್ಲಿ. ಜಾಸ್ತಿ ಕ್ವಾಂಟಿಟಿಲಿ ಮಾಡೋದಾಗಿದ್ದರೆ ನೀವು ಜಾಸ್ತಿ ಹಾಕೋಬೋದು. ನಾನು ಪದೇ ಹೇಳ್ತಾಯಿದ್ದೀನಿ. ಜಾಸ್ತಿ ಕ್ವಾಂಟಿಟಿ ಮಾಡೋರಾಗಿದ್ದರೆ ನೀವು ಜಾಸ್ತಿ ಕ್ವಾಂಟಿಟಿಲೇ ಎಲ್ಲ ಐಟಮ್ಸ್ನ ಹಾಕಿ. ನಾನು ಹೇಳ್ದಂಗೆ 2-3 ಜನಕ್ಕೆ ಮಾಡ್ತಾಯಿದ್ದೀನಿ ಅಂತ ಅಂದರೆ ನಾನು ಹೇಳಿದ ಐಟಮ್ಸ್ನ ಹಾಕಿ ಕರೆಕ್ಟಾಗಿ ಆಗುತ್ತೆ ಅದು. ಇವಾಗ ಟೊಮೊಟೊ ಎಲ್ಲ ನೀಟಾಗಿ ಬೇಯಬೇಕು. ಅಲ್ಲಿವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು.
ಇದಕ್ಕೆ ನೀರು ಏನು ಹಾಕೋಕ್ಕೆ ಹೋಗಬೇಡಿ, ಇದರಲ್ಲೇ ಫ್ರೈ ಆಗಬೇಕು. ಇದೆಲ್ಲ ಆದಮೇಲೆ ನಾವೇನು ಇಟ್ಕೊಂಡಿದ್ವಲ್ಲ ಖಾರದ ಪುಡಿ, ಈ ಮಟನ್ ಮಸಾಲ ಪುಡಿ, ಚಿಕನ್ ಪುಡಿ ಹಾಗೆ ಅರಿಶಿಣ ಇದಿಷ್ಟನ್ನೂ ಈ ಒಟ್ಟಿಗೆ ಸೇರಿಸ್ಕೋತೀನಿ. ಈಗ ಇದನ್ನೆಲ್ಲ ಸೇರಿಸ್ಕೊಂಡಾದ್ಮೇಲೆ ಇದನ್ನು ನೀಟಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು, ಫ್ರೈ ಮಾಡಬೇಕು. ಬೇಗನೆ ಮಿಕ್ಸ್ ಮಾಡ್ಕೊಳ್ಳಿ, ಯಾಕೆ ಅಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ. ಸೀದೋಗ್ಬಿಟ್ರೆ ಅದು ಫ್ಲೇವರ್ ಒಂಥರ ಚೆನ್ನಾಗಿರಲ್ಲ, ಕೈ ಬಂದ್ಬಿಡುತ್ತೆ. ಹಾಗಾಗಿ ನೀಟಾಗೆಲ್ಲ ಬೇಗನೆ ಮಾಡ್ಕೊಳ್ಳಿ. ಹಾಗೆ ನಾವೇನು ರುಬ್ಕೊಂಡು ಇಟ್ಕೊಂಡಿದ್ವಲ್ಲ ಆ ಮಸಾಲೆನ ಈಗ ಸೇರಿಸ್ಕೊಳ್ಳಿ. ಅದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಅದು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಏನಿಲ್ಲ ಅಂದರೂ ಒಂದು 5 to 10 ಮಿನಿಟ್ಸ್ ಆಗೋಷ್ಟು ಇದನ್ನು ಫ್ರೈ ಮಾಡ್ಕೋಬೇಕು. ಖಾರ ಏನಾದರೂ ಕಡಿಮೆ ಇದ್ದರೆ ಖಾರದ ಪುಡಿನ ಇನ್ನೊಂದು ಸ್ವಲ್ಪ ಸೇರಿಸ್ಕೋಬೋದು. ನಾನು ಆವಾಗಲೇ ಹೇಳಿದ್ನಲ್ಲ, ಮಟನ್ ಪುಡಿ ಆಗಿರ್ಬೋದು ಹಾಗೆ ಚಿಕನ್ ಮಸಾಲೆ ಪುಡಿ ಆಗಿರ್ಬೋದು, ಇವೆರಡೂ ಕೂಡ ಮತ್ತೆ ಸೇರಿಸ್ಕೋಬೋದು. ಇದು ಇವಾಗ ನೀಟಾಗಿ ಫ್ರೈ ಆಗಿದೆ. ಇದಕ್ಕೆ ನಾವು ಆವಾಗಲೇ ಇಟ್ಕೊಂಡಿದ್ವಲ್ಲ ಮಿಕ್ಸಿ ಜಾರ್ಗೆ ಇನ್ನೊಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ಅದನ್ನು ಕೂಡ ಇಲ್ಲಿಗೆ ಫ್ರೈ ಆಗಿರೋದಕ್ಕೆ ಹಾಕಬೇಕು. ಇದೆಲ್ಲ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದೊಂದು ಸ್ವಲ್ಪ ಹೊತ್ತು ಒಂದು 15 to 20 ಮಿನಿಟ್ಸ್ ಆಗೋಷ್ಟು ಕುದಿಯೋದಕ್ಕೆ ಬಿಡಬೇಕು. ನೋಡಿ, ಇದು ತುಂಬಾ ಗಟ್ಟಿಯಾಗಿದೆ. ಇನ್ನೊಂದು ಸ್ವಲ್ಪ ನೀರನ್ನ ಸೇರಿಸ್ಕೊತೀನಿ ಇದಕ್ಕೆ. ಇವಾಗ ಇದಕ್ಕೆ ಮತ್ತೆ ನೀರನ್ನ ಸೇರಿಸ್ಕೊಂಡಿದ್ದೀನಿ. ನೋಡಿ ಎಷ್ಟು ನೀರಾಗಿ ಸಾರು ಥರ ಆಗ್ಬಿಟ್ಟಿದೆ. ಆದರೆ ಇದು ಕೊನೆಯವರೆಗೂ ಕುದಿಯೋದಕ್ಕೆ ಬಿಟ್ಟಾಗ ಅದೇ ಗಟ್ಟಿಯಾಗುತ್ತೆ. ಅಲ್ಲಿವರೆಗೂ ನಾವು ಕುದಿಸ್ಕೋಬೇಕು. ಇವಾಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ನಾನು ಅಲ್ಲಿ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಇದನ್ನು ಒಂದು 15-20 ನಿಮಿಷಗಳ ಕಾಲ ಬಿಡಬೇಕು. ಅದು ನೀಟಾಗೆಲ್ಲ ಕುದಿ ಬರಬೇಕು. ಕುದಿಯೋವರೆಗೂ ಅದನ್ನು ಸ್ಲೋ ಫ್ಲೇಮಲ್ಲಿ ಇಟ್ಟು ಅದನ್ನು ನೀಟಾಗೆಲ್ಲ ಕುದಿಸ್ಕೋಬೇಕು. ಇವಾಗ ರೆಡಿಯಾಗಿದೆ ಬೆಳ್ಳುಳ್ಳಿ ಗೊಜ್ಜು. ಇದಕ್ಕೆ ಇವಾಗ ಸ್ವಲ್ಪ ಫ್ಲೇವರ್ಗೋಸ್ಕರ ಸ್ವಲ್ಪ 1 ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತೀನಿ. ಸಣ್ಣದಾಗಿ ಕತ್ತರಿಸ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಿದ್ದೀನಿ. ಫೈನಲಿ ಬೆಳ್ಳುಳ್ಳಿ ಗೊಜ್ಜು ರೆಡಿಯಾಗಿದೆ. ಇದನ್ನು ಇವಾಗ ಅನ್ನದ ಜೊತೆ ಸರ್ವ್ ಮಾಡಿಕೊಂಡು ತಿನ್ಬೋದು. ನೋಡಿ ಎಷ್ಟು ಚೆನ್ನಾಗಾಗಿದೆ ಬೆಳ್ಳುಳ್ಳಿ ಗೊಜ್ಜು ಅಂತ. ನೀವೇ ನೋಡ್ತಿದ್ದೀರಲ್ಲ ಎಷ್ಟು ಸಖತ್ತಾಗಿದೆ. ನೋಡ್ತಿದ್ರೇ ಬಾಯಲ್ಲಿ ನೀರು ಬರ್ತಿದೆ ಅಲ್ವಾ ಫ್ರೆಂಡ್ಸ್. ಹಾಗಿದ್ರೆ ಇನ್ನೂ ಯಾಕೆ ತಡ ಮಾಡ್ತೀರಿ? ನೀವು ಕೂಡ ಮನೇಲಿ ಒಂದ್ಸಲ ಟ್ರೈ ಮಾಡಿ. ಆರೋಗ್ಯನ ಚೆನ್ನಾಗಿಟ್ಕೊಳ್ಳಿ. ಶೀತ ಕೆಮ್ಮು ಇದರಿಂದ ದೂರ ಇರಿ ಅಂತ ಎಲ್ಲರಿಗೂ ಈ ಬೆಳ್ಳುಳ್ಳಿ ಗೊಜ್ಜನ್ನ ತಿಳಿಸ್ಕೊಟ್ಟಿದ್ದೀನಿ. ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಹೀಗೆ ಹೊಸ ರೆಸಿಪಿ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.